ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 17 ವಿಶ್ವವಿಜೇತ ಹಿರಣ್ಯಾಕ್ಷ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 30. ಪಶ್ಯಾಮಿ ನಾಣ್ಯಂ ಪುರುಷಾತ್ ಪುರಾತನಾದ್ ಯಸ್ ಸಂಯುಗೆ ತ್ವಾಂ ರಣಮಾರ್ಗ ಕೋವಿದಂ ಆರಾಧಯಿಷ್ಯತ್ಯ ಸುರರ್ಷಭೇಹಿತಂ ಮನಸ್ವಿನೋಯಂ ಗೃಣತೆ ಭವಾದೃಶಾಃ. ಅನುವಾದ: ನೀನು ಯುದ್ಧದಲ್ಲಿ ತುಂಬ ನಿಪುಣನಾಗಿದ್ದೀಯೆ. ಪುರಾತನ ಪುರುಷ ಪ್ರಭು ವಿಷ್ಣುವನ್ನುಳಿದು ಬೇರೆ ಯಾರು ನಿನಗೆ ಯುದ್ಧದಲ್ಲಿ ತೃಪ್ತಿಯನ್ನು ನೀಡಬಲ್ಲರು? ಆದ್ದರಿಂದ ಅಸುರರಾಜನೇ, ಅವನನ್ನು ಸಂಧಿಸು. ನಿನ್ನಂಥ ಕೂಲಿಗಳೂ ಕೂಡ ಅವನನ್ನು ಪ್ರಶಂಸೆಯೊಡನೆ ಉಲ್ಲೇಖಿಸುತ್ತಾರೆ. ಶ್ಲೋಕ 31. ತಂ ವೀರಮಾರಾದಭಿಪದ್ಯ ವಿಸ್ಮಯಃ ಶಯಿಷ್ಯಸೆ ವೀರಶಯೇ ಶ್ವಭಿರ್ವೃತಃ ಯಸ್ತ್ವದ್ವಿಧಾ ನಾಮ ಸತಾಂ ಪ್ರಶಾಂತಯೇ ರೂಪಾಣಿ ಧತ್ತೆ ಸದನುಗ್ರಹೇಚ್ಛಯ. ಅನುವಾದ: ವರುಣನು ಮುಂದುವರಿಸಿದನು, ಅವನ ಬಳಿಗೆ ನೀನು ಹೋದೊಡನೆಯೇ ಗರ್ವರಹಿತನಾಗುವೆ, ರಣರಂಗದಲ್ಲಿ ಮಲಗುವೆ, ನಾಯಿಗಳು ನಿನ್ನನ್ನು ಸುತ್ತುವರಿಯುತ್ತವೆ, ಶಾಶ್ವತವಾಗಿ ನಿದ್ರಿಸುವೆ. ನಿನ್ನಂಥ ದುಷ್ಟರನ್ನು ನಿರ್ನಾಮ ಮಾಡಲು, ಸಾತ್ವಿಕರಿಗೆ ಅನುಗ್ರಹ ತೋರಲು ಅವನು ವರಾಹದಂತಹ ಅನೇಕ ಅವತಾರಗಳನ್ನು ತಾಳುತ್ತಾನೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿಭಾವರಿ ಅನ್ನೋದು ವರುಣನ ಮನೆ. ವರುಣ ಜಲಚರ ಜೀವಿಗಳ ಪ್ರಭು. ಈ ವಿಶ್ವದಲ್ಲಿರುವಂಥ ಕೆಳ ಪ್ರಾಂತ್ಯ ಇದೆಯಲ್ಲ, ಅದರ ಪಾಲಕ ಅವನು. ದೈತ್ಯರೆಲ್ಲ ಸಾಮಾನ್ಯವಾಗಿ ಅಲ್ಲೇ ವಾಸ ಮಾಡ್ತಾರೆ. ಅಲ್ಲಿ ಹಿರಣ್ಯಾಕ್ಷ ನೀಚ ಕುಲದಲ್ಲಿ ಹುಟ್ಟಿರುವಂಥ ಮನುಷ್ಯ ಯಾವ ರೀತಿ ನಡ್ಕೊಳ್ತಾನೋ ಆ ರೀತಿ ವರುಣನ ಪಾದಗಳ ಮೇಲೆ ಬಿದ್ದು ಅವನನ್ನು ಹಾಸ್ಯ ಮಾಡೋ ಹಾಗೆ ನಗುತ್ತಾ ಹೇಳ್ತಾನೆ, ಹೇ ಪರಮಪ್ರಭು, ನನಗೆ ಯುದ್ಧದ ಭಿಕ್ಷೆಯನ್ನು ನೀನು ನೀಡು. ನೀನು ಇಡೀ ವಲಯದ ಪಾಲಕನಾಗಿದೆಯಾ, ಅಪಾರ ಕೀರ್ತಿ ಪಡೆದಿರುವಂಥ ಆಡಳಿತಗಾರನಾಗಿದೆಯಾ, ಕೊಬ್ಬಿರುವಂತಹ ಪ್ರತಿಷ್ಠಿತರಾದಂತಹ ಯೋಧರಿರ್ತಾರಲ್ಲ, ಅಂಥವರ ಬಲವನ್ನು ಮುರಿದಿರುವಂಥವ್ ನೀನು. ಪ್ರಪಂಚದ ಎಲ್ಲ ದೈತ್ಯ ದಾನವರನ್ನು ಕೂಡ ಜಯಿಸಿರುವಂಥವನು. ಅಷ್ಟೇ ಅಲ್ಲದೆ ಭಗವಂತನಿಗೋಸ್ಕರ ನೀನು ಒಂದ್ಸರಿ ರಾಜಸೂಯ ಯಾಗವನ್ನೂ ಕೂಡ ಮಾಡಿದೀಯಾ. ಈ ರೀತಿ ಅವನು ಒಂಥರ ಅಪಹಾಸ್ಯ ಮಾಡೋ ಹಾಗೆ ಅವನ ಜೊತೆ ಮಾತಾಡ್ತಾ ಇರ್ತಾನೆ. ಈ ರೀತಿ ಅಣಕವಾಗಿ ಮಾತಾಡಿದ್ದನ್ನ ಕೇಳಿಸ್ಕೊಂಡ ಮೇಲೆ ನೀರಿನ ಆರಾಧ್ಯ ದೇವತೆಯಾದಂತಹ ವರುಣನಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಆದರೂ ಕೂಡ ಆ ಕೋಪವನ್ನು ತನ್ನ ವಿವೇಕದಿಂದ ಯೋಚನೆ ಮಾಡಿ ಅದನ್ನು ಕಂಟ್ರೋಲ್ ಮಾಡ್ಕೊಳ್ತಾನೆ. ಈಗ ನಾನು ಕೋಪ ಮಾಡ್ಕೊಂಡು ಮಾತಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಂತಂದ್ಬಿಟ್ಟು ಅವನು ಉತ್ತರ ಕೊಡ್ತಾನೆ. ಓ ಪ್ರೀತಿ ಪಾತ್ರನೇ, ನಾವೆಲ್ಲ ಈಗ ಯುದ್ಧಗಳಿಂದ ದೂರವಾಗಿದ್ದೀವಿ. ಯಾಕೆ ಅಂತಂದರೆ ಯುದ್ಧ ಮಾಡೋದಕ್ಕೆ ಆಗದೇ ಇದ್ದಷ್ಟು ನಾವು ವೃದ್ಧರಾಗ್ಬಿಟ್ಟಿದ್ದೀವಿ, ವಯಸ್ಸಾಗೋಗಿದೆ, ನಮಗೆ ಯುದ್ಧ ಮಾಡೋದಕ್ಕೆ ಆಗಲ್ಲ ಅಂತಂದ್ಬಿಟ್ಟು ಹೇಳಿದ್ದನ್ನು ತಿಳ್ಕೊಂಡಿದ್ವಿ. ಈಗ ಇಲ್ಲಿ ಮುಂದುವರೆದು ಹೇಳ್ತಾನೆ, ನೀನು ಯುದ್ಧದಲ್ಲಿ ತುಂಬ ನಿಪುಣನಾಗಿದೆಯಾ, ಎಕ್ಸ್ಪರ್ಟ್ ಅಪ್ಪ ನೀನು ಯುದ್ಧ ಮಾಡೋದಲ್ಲಿ. ಪುರಾತನ ಪುರುಷ ಪ್ರಭು ವಿಷ್ಣು ಇದಾನಲ್ಲ, ಅವನನ್ನು ಬಿಟ್ಟು ಬೇರೆ ಯಾರೂ ನಿನಗೆ ಯುದ್ಧದಲ್ಲಿ ತೃಪ್ತಿಯನ್ನು ಕೊಡೋದಕ್ಕೆ ಸಾಧ್ಯ. ನಾವೆಲ್ಲ ವಯಸ್ಸಾಗ್ಬಿಟ್ಟಿದೆ, ನಾವು ಯುದ್ಧ ಮಾಡಿದ್ರು ನಿನ್ಗೇನಂತ ಒಂದು ಮಜಾ ಬರೋದಿಲ್ಲ. ನೀನು ವಿಷ್ಣುವಿನ ಜೊತೆ ಯುದ್ಧ ಮಾಡಿದ್ರೆ ಮಾತ್ರ ನಿನಗೆ ಆ ಒಂದು ತೃಪ್ತಿ ಅನ್ನೋದು ಸಿಗೋದು. ಅದಕ್ಕೋಸ್ಕರನೇ ಅಸುರ ರಾಜ, ಅವನನ್ನು ನೀನು ಹೋಗಿ ಭೇಟಿಯಾಗು. ನಿನ್ನಂಥ ಕಲಿಗಳು ಕೂಡ ಅವನನ್ನು ಪ್ರಶಂಸೆ ಮಾಡ್ತಾರೆ. ಅಂದರೆ ಅವನಿಗಷ್ಟು ಶಕ್ತಿ ಇದೆ, ನಿನಗೆ ಅವನ ಜೊತೆ ಯುದ್ಧ ಮಾಡಿದ್ರೇ ಸರಿ ಸಮಾನವಾಗಿರುವಂಥವ್ರ ಜೊತೆ ಯುದ್ಧ ಮಾಡಬೇಕಲ್ವಾ. ನಮಗೆ ಕೈಯಲ್ಲೇ ಆಗೋದಿಲ್ಲ, ನಮಗೆ ವಯಸ್ಸಾಗ್ಬಿಟ್ಟಿದೆ, ನಮ್ಮ ಜೊತೆ ನೀನು ಯುದ್ಧ ಮಾಡಿದ್ರೆ ನಿನಗೆ ಆ ತೃಪ್ತಿ ಅನ್ನೋದು ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಆಕ್ರಮಣಕಾರಿ ಲೌಕಿಕ ಯೋಧರು ಅನವಶ್ಯಕವಾಗಿ ಪ್ರಪಂಚದ ಶಾಂತಿಯನ್ನು ಕದಡುವ ಕಾರ್ಯನೀತಿಯನ್ನು ಹೊಂದಿರುತ್ತಾರೆ. ಅಂತಹವರನ್ನು ನಿಜವಾಗಿ ಪರಮಪ್ರಭುವು ಶಿಕ್ಷಿಸುತ್ತಾನೆ. ಆದ ಕಾರಣವೇ ವರುಣನು ಹಿರಣ್ಯಾಕ್ಷನಿಗೆ ನಿನ್ನ ಯುದ್ಧೋತ್ಸಾಹವನ್ನು ತೃಪ್ತಿಪಡಿಸಿಕೊಳ್ಳಲು ಸಮಂಜಸ ಮಾರ್ಗವೆಂದರೆ ವಿಷ್ಣುವಿನೊಂದಿಗೆ ಯುದ್ಧಕ್ಕೆ ಪ್ರಯತ್ನ ಪಡುವುದು ಎಂದು ಸಲಹೆ ನೀಡಿದನು. ನೋಡಿ, ಇಲ್ಲಿ ಆಕ್ರಮಣ ಮಾಡಬೇಕು ಅಂತಲೇ ಇರ್ತಾರಲ್ಲ ಲೌಕಿಕದಲ್ಲಿರುವಂಥ ಯೋಧರು, ಅವರು
ಅನವಶ್ಯಕವಾಗಿ, ಅಂದರೆ ಅಲ್ಲಿ ಅವಶ್ಯಕತೆನೇ ಇರೋದಿಲ್ಲ, ಏನೋ ಅವ್ರಿಗೆ ಆಕ್ರಮಣ ಮಾಡಬೇಕು, ಯುದ್ಧ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಅವರು ಇರ್ತಾರೆ. ಅವರು ಬೇಡದೇ ಇರೋದಕ್ಕೆಲ್ಲ ಅವರು ತಲೆ ಹಾಕೋದು, ಬೇಡದೇ ಇರೋದಕ್ಕೆಲ್ಲ ಜಗಳ ಮಾಡೋದು, ಹೋರಾಟ ಮಾಡೋದು, ಈ ರೀತಿ ಮಾಡ್ತಾ ಇರ್ತಾರೆ. ಅವರು ಅನವಶ್ಯಕವಾಗಿ ಪ್ರಪಂಚದ ಶಾಂತಿಯನ್ನು ಕದಡಬೇಕು ಅಂತ ಆ ರೀತಿಯ ಒಂದು ಮನಸ್ಥಿತಿಯನ್ನು ಅವರು ಹೊಂದಿರ್ತಾರೆ. ಅಂಥವರನ್ನು ನಿಜವಾಗ್ಲೂ ಭಗವಂತ ಶಿಕ್ಷೆ ಕೊಡ್ತಾನೆ. ಈಗ ಸುಮ್ಮನೆ ಏನೋ ಒಂದು ಗಲಾಟೆ ಮಾಡೋದು, ಇರುವಂಥ ಶಾಂತಿಯನ್ನು ಭಂಗ ಮಾಡೋದು, ಈ ರೀತಿ ಮಾಡಿದ್ರೆ ಭಗವಂತನಿಗೆ ಇಷ್ಟ ಆಗೋದಿಲ್ಲ. ತನ್ನ ಪ್ರಜೆಗಳೆಲ್ಲ ಭಗವಂತನ ಮಕ್ಕಳು, ನಾವೆಲ್ಲ ಚೆನ್ನಾಗಿರ್ಬೇಕು, ಶಾಂತಿಯಿಂದ ಇರಬೇಕು, ನೆಮ್ಮದಿಯಿಂದ ಇರಬೇಕು ಅಂತ ಭಗವಂತನಿಗೆ ಇಷ್ಟ. ಸುಮ್ಮನೆ ಕಾದಾಡೋ ಅಂಥವ್ರು, ಸುಮ್ಮನೆ ಈ ಸಮಾಜದಲ್ಲಿ ಏನಾದರೂ ಒಂದು ಅಶಾಂತಿಯನ್ನು ಉಂಟು ಮಾಡೋರು ಅಂಥವರಿದ್ದರೆ ಭಗವಂತ ಅವರನ್ನು ಶಿಕ್ಷಿಸ್ತಾನೆ ಅನ್ನೋದು ವರುಣನಿಗೆ ಗೊತ್ತಿದೆ. ಅದಕ್ಕೆ ವರುಣ ಏನು ಮಾಡ್ದ, ಹಿರಣ್ಯಾಕ್ಷನಿಗೆ ನಿನ್ನ ಯುದ್ಧದ ಉತ್ಸಾಹವನ್ನು ತೃಪ್ತಿಪಡಿಸ್ಕೊಳ್ಳೋದಕ್ಕೆ ಒಳ್ಳೆ ಒಂದು ಮಾರ್ಗ ಯಾವುದಪ್ಪ ಅಂತಂದರೆ ವಿಷ್ಣುವಿನ ಜೊತೆ ನೀನು ಯುದ್ಧಕ್ಕೋಸ್ಕರ ಪ್ರಯತ್ನ ಮಾಡು ಅಂತಂದ್ಬಿಟ್ಟು ಸಲಹೆ ಕೊಡ್ತಾನೆ. ನಮ್ಮ ಜೊತೆ ಮಾಡಿದ್ರೆ ನಿನಗೇನಪ್ಪ ಸಿಗುತ್ತೆ, ನಾವು ಮೊದಲೇ ಸರೆಂಡರ್ ಆಗಿಬಿಡ್ತೀವಿ. ಯಾಕಂದರೆ ನಮಗೆ ಇವಾಗ ಯುದ್ಧ ಮಾಡುವಷ್ಟು ಶಕ್ತಿನೂ ಇಲ್ಲ, ದೈಹಿಕ ಶಕ್ತಿನೂ ಇಲ್ಲ, ಮಾನಸಿಕವಾಗೂ ನಾವು ಅದಕ್ಕೆ ತಯಾರಿಲ್ಲ ಅಂತಂದಮೇಲೆ ನಿನಗೇನು ಅದರಿಂದ ಏನು ತೃಪ್ತಿನೂ ಸಿಗೋದಿಲ್ಲ, ಏನೂ ಇಲ್ಲ. ಅದಕ್ಕೆ ನೀನು ವಿಷ್ಣುವಿನ ಜೊತೆ ಹೋಗಿ ಕಾದಾಡು, ಅದೇ ಸರಿಯಾದ ಮಾರ್ಗ ಅಂತಂದ್ಬಿಟ್ಟು ಒಂದು ಸಲಹೆ ಕೊಡ್ತಾನೆ. ಮುಂದುವರೆದು ವರುಣ ಹೇಳ್ತಾನೆ, ಅವನ ಹತ್ರ ನೀನು ಹೋಗಿದ ತಕ್ಷಣ ಗರ್ವವೆಲ್ಲ ನಿನಗೆ ಹೊರಟೋಗುತ್ತೆ. ಅಂದರೆ ನಿನ್ನಲ್ಲಿ ಇವಾಗ ಏನು ಅಹಂಕಾರ ಅದು ಇದು ಇದೆಯೋ ಅದೆಲ್ಲ ಹೊರಟೋಗ್ಬಿಡುತ್ತೆ. ನೀನು ರಣರಂಗದಲ್ಲಿ ಮಲಗಿಬಿಡ್ತೀಯ, ನಾಯಿಗಳೆಲ್ಲ ನಿನ್ನನ್ನು ಸುತ್ತುವರಿತವೆ, ಶಾಶ್ವತವಾಗಿ ನೀನು ನಿದ್ರೆ ಮಾಡ್ತೀಯ. ನಿನ್ನಂತಹ ದುಷ್ಟರನ್ನು ನಿರ್ನಾಮ ಮಾಡೋದಕ್ಕೋಸ್ಕರ ಅಂತಲೇ ಮತ್ತು ಸಾತ್ವಿಕರಿಗೆ ಅನುಗ್ರಹವನ್ನು ತೋರಿಸೋದಕ್ಕೆ, ಸಾತ್ವಿಕರು ಈ ರೀತಿ ಯುದ್ಧ ಮಾಡೋದು, ಜೋಶು ಆ ರೀತಿಯೆಲ್ಲ ಅವರಲ್ಲಿ ಇರೋದೇ ಇಲ್ಲ. ಯಾಕೆ, ಸಾತ್ವಿಕರ ಒಂದು ಸ್ವಭಾವನೆ ಬೇರೆ ಆಗಿರುತ್ತೆ. ಅಂಥವರಿಗೆ ಅನುಗ್ರಹ ಮಾಡ್ತಾನೆ, ಅಂಥವರ ರಕ್ಷಣೆಯನ್ನು ಭಗವಂತ ಮಾಡ್ತಾನೆ. ಅದಕ್ಕೋಸ್ಕರ ಅಂತಲೇ ಅವನು ವರಾಹದಂತಹ ಅನೇಕ ಅವತಾರಗಳನ್ನು ತಾಳ್ತಾನೆ ಅಂತಂದ್ಬಿಟ್ಟು ವರುಣ ಹೇಳ್ತಾನೆ. ಇಲ್ಲಿ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತಂದರೆ, ತಮ್ಮ ಶರೀರಗಳು ಭೌತಿಕ ಪ್ರಕೃತಿಯ ಪಂಚಭೂತಗಳಿಂದ ಕೂಡಿವೆ ಎಂಬುದನ್ನು ಅಸುರರು ಅರಿತಿಲ್ಲ. ಆ ಶರೀರಗಳು ಬಿದ್ದಾಗ ಅವು ನಾಯಿಗಳ ಮತ್ತು ರಣಹದ್ದುಗಳ ಕ್ರೀಡಾ ವಸ್ತುಗಳಾಗುತ್ತವೆ. ವರಾಹವತಾರಿ ವಿಷ್ಣುವನ್ನು ಕಾಣುವಂತೆ ವರುಣನು ಹಿರಣ್ಯಾಕ್ಷನಿಗೆ ಸಲಹೆ ನೀಡಿದನು. ಅದರಿಂದ ಅವನ ಆಕ್ರಮಣಕಾರಿ ಯುದ್ಧದ ಗೀಳಿಗೆ ತೃಪ್ತಿ ಸಿಗುವುದು ಮತ್ತು ಬಲಿಷ್ಠ ದೇಹದ ದಮನವಾಗುವುದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಭೌತಿಕ ಶರೀರ ಅನ್ನೋದು ನಮ್ಗೆ ಏನಿದೆಯೋ ಇದು ಪಂಚಭೂತಗಳಿಂದ ಆಗಿದೆ ಅಂತಂದ್ಬಿಟ್ಟು ದೈತ್ಯರಿಗೆ ಗೊತ್ತಿರೋದಿಲ್ಲ. ಯಾಕೆ, ಅವರೇನು ತಿಳ್ಕೊಳ್ಳೋ ಒಂದು ಇಷ್ಟನೇ ಇರೋದಿಲ್ಲ. ಈಗ ನಮ್ಮ ಜೊತೆ ಬೇಕಾದಷ್ಟು ದೈತ್ಯರು ಇದ್ದಾರೆ, ಯಾಕೆಂದರೆ ಅವ್ರಿಗೂ ಈ ವಿಷಯ ಗೊತ್ತಿಲ್ಲ. ಯಾರಿವದನ್ನೆಲ್ಲ ತಿಳ್ಕೊಳ್ಳಲ್ವೋ ಅವರೆಲ್ಲ ಅಸುರಿ ಸ್ವಭಾವ ಇರೋವಂಥವ್ರು ಅಂತಲೇ ತಿಳ್ಕೊಬೇಕು ನಾವು. ಯಾರು ಆ ಭಗವಂತನ ಬಗ್ಗೆ, ಭಕ್ತರ ಬಗ್ಗೆ ತಿಳ್ಕೊಳ್ತಾರೋ ಅವರು ದೈವಿ ಗುಣ ಇರುವಂಥವ್ರು ಅಂತ ತಿಳ್ಕೊಬೇಕು. ಈಗ ಅಸುರರಿಗೆ ಈ ಒಂದು ಶರೀರ ಪಂಚಭೂತಗಳಿಂದ ಆಗಿದೆ, ಮತ್ತು ಈ ಶರೀರ ಏನಾದರೂ ಹೊರಟೋಯ್ತು ಅಂತಂದರೆ ಅದು ನಾಯಿ ನರಿಗಳಿಗೆ, ರಣಹದ್ದುಗಳಿಗೆ ಒಂದು ಆಟವಾಡುವಂಥ ಒಂದು ಸ್ಥಳ ಆಗ್ಬಿಡುತ್ತೆ. ಈ ಶರೀರ ಕಿತ್ತು ತಿನ್ನೋದು ಮತ್ತು ಅದರಿಂದ ಸಂತೋಷ ಪಡೋದು, ಒಂಥರ ಹೊಟ್ಟೆ ತುಂಬಿಸ್ಕೊಳ್ತಾ ಇರ್ತವೆ, ಮತ್ತು ಅದನ್ನು ಬೇರೆ ರೀತಿಯಲ್ಲಿ ಅವು ಕ್ರೀಡಾ ವಸ್ತುಗಳಾಗಿ ಅದನ್ನು ನೋಡುತ್ತೆ. ಸೊ ವರಾಹವತಾರಿಯಾಗಿರುವಂಥ ವಿಷ್ಣುವನ್ನು ನೀನು ನೋಡು ಅಂತಂದ್ಬಿಟ್ಟು ವರುಣ ಹಿರಣ್ಯಾಕ್ಷನಿಗೆ ಅವನು ಸಲಹೆ ಕೊಡ್ತಾನೆ. ಅವನ ಜೊತೆ ನೀನು ಯುದ್ಧ ಮಾಡಿದಾಗ ಅವನು ಆಕ್ರಮಣ ಮಾಡ್ತಾನಲ್ಲ, ಅದು ನೀನು ಆಕ್ರಮಣ ಮಾಡೋದು, ಈ ರೀತಿ ಯುದ್ಧ ಮಾಡಿದಾಗ ನಿನಗೆ ಯುದ್ಧ ಮಾಡಬೇಕು ಅನ್ನುವಂಥ ಒಂದು ಗೀಳಿದೆಯಲ್ಲ, ಅದಕ್ಕೆ ನಿನಗೆ ತೃಪ್ತಿ ಸಿಗುತ್ತೆ, ಮತ್ತು ಈ ಬಲಿಷ್ಠ ದೇಹ ಇದೆಯಲ್ಲ ಇದು ಕೂಡ ದಮನವಾಗುತ್ತೆ ಅಂತಂದ್ಬಿಟ್ಟು ಹಿರಣ್ಯಾಕ್ಷನಿಗೆ ವರುಣ ಹೇಳ್ತಾನೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ವಿಶ್ವ ವಿಜೇತ ಹಿರಣ್ಯಾಕ್ಷ ಅನ್ನುವಂಥ 17ನೇ ಅಧ್ಯಾಯ ಮುಗಿಯುತ್ತೆ. ಹರೇ ಕೃಷ್ಣ.